ಟಚ್ ಮಾಡೋಕ್ಕಾಗಲ್ಲ ಸರ್. ಆಕ್ಚುಲಿ ಅವರು ಕೊಟ್ಟಿದ್ದೆಲ್ಲ ನೋಡಿ ಸತ್ಯವಾಗಿ ಹೇಳ್ಬೇಕಂತಂದ್ರೆ ಇನ್ನು ಆರ್ಟಿಸ್ಟ್ಗಳನ್ನ ಇವ್ರನ್ನ ನೋಡಿ ಈ ತರದ್ ಮಾಡ್ಬೋದು ಅನ್ನೋ ತರದ್ ಏನೋ ಒಂದು ಯೋಚನೆ ಮಾಡಿದ್ವಿ ಆಕ್ಚುಲಿ. ಸರ್ ಅವತ್ತಿನ ಡೈರೆಕ್ಟರ್ಸ್ ಬಗ್ಗೆ ಅಥವಾ ಅವ್ರನ್ನ ಕಂಪೇರ್ ಮಾಡ್ಕೋತೀನಿ ಅಥವಾ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕೆ ನಂಗೆ ಸಿಕ್ಕಾಪಟ್ಟೆ ಭಯ ಇದೆ ಸರ್. ಯಾಕಂದ್ರೆ ಯಾವ್ದೋ ಒಂದು ಹೆಸರು ತಗೊಂಡೆ ಅಂತ ಅಂದ್ರೆ ನಾನು ಅಟ್ಲೀಸ್ಟ್ ಒಂದು ಸಾಧಿಸ್ಬೇಕಾದ್ರೂ ಅವ್ರ ಹತ್ರ ರೀಚ್ ಆಗಿರ್ಬೇಕು. ಆಕ್ಚುಲಿ ಅಷ್ಟು ಯೋಗ್ಯತೆ ನಮ್ಗೆ ಇಲ್ಲ ಸರ್. ಆಕ್ಚುಲಿ ಒಂದು ನಾವು ಆರ್ಟಿಸ್ಟ್ಗಳನ್ನ ಅಬ್ಸರ್ವ್ ಮಾಡಿದ್ವಿ, ಅದನ್ನ ಅಜಯ್ ಸರ್ ಮತ್ತೆ ಮಿಶಾ ಅವರು ಮತ್ತೆ ಎಲ್ಲ ಯಾರಿದ್ದಾರೆ ಎಲ್ಲಾರ್ಗು ಒಂದಷ್ಟು ಪ್ರಿಪ್ರೇಷನ್ಸ್ ಕೊಟ್ವಿ. ಅದ್ರ ಮೇಲೆ ಆ ಬೇಸ್ ಮೇಲೆ ಅದೇ ಹೇಳ್ದಂಗೆ ಸರ್, ಇವತ್ತು ಟೆಕ್ನಾಲಜಿ ತರಬೇಕಿತ್ತು ಆಕ್ಚುಲಿ ಸಿನಿಮಾನ, ಇವತ್ತೊಂದು ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕಿತ್ತು ಈ ಸಿನಿಮಾನ, ಜೊತೆಗೆ ಅವತ್ತೊಂದು ಎಸೆನ್ಸ್ ಇರ್ಬೇಕಿತ್ತು. ಸೊ ಇದು ಹೆಂಗೆ ಅಂದ್ರೆ ದೇಹ ಇವತ್ತೊಂದು, ಹೃದಯ ಅವತ್ತೊಂದು. ಸೊ 100% ಇಂಥ ನಿರ್ದೇಶಕನ ಮೈಂಡ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಅಂತ ಹೇಳ್ಕೊಡುವಷ್ಟು ಯೋಗ್ಯತೆನೂ ಇಲ್ಲ, ಅಷ್ಟು ಧೈರ್ಯನೂ ಇಲ್ಲ. ಮೆಚ್ತಾರೆ ಅನ್ನೋ ತರ ಅನ್ಕೊಂಡಿದೀವಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ಇವತ್ತು ಫ್ಯಾಮಿಲಿಗೆ ಏನ್ ಬೇಕು ಅದ್ರದ್ದು ಎಲ್ಲಾ ಹೂರ್ಣನ ಹಾಕಿ ಮಾಡಿರುವಂತ ಸಿನಿಮಾ. ಇದ್ರಿಂದ ಆಕ್ಚುಲಿ ಹಂಗ್ ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂತ ಸಿನಿಮಾ ಇದೆ ಆಕ್ಚುಲಿ. ಸೊ ಇಲ್ಲಿವರೆಗೆ ಹೇಳಿರ್ಲಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟ್ ಈ ತರದ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಆದ್ಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಗೊತ್ತಿರತ್ತೆ ತ್ರಿವೇಣಿ ಅವ್ರದ್ದು ಕಾದಂಬರಿಗಳಿಗೆ ಇವತ್ತವರೆಗೆ ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ ಅದೆಲ್ಲ ತುಂಬಾ ಒಳ್ಳೆ ಸಕ್ಸಸ್ ಆಗಿರುವಂತ ಸಿನಿಮಾ. ಪುಟ್ಟಣ ಕಣ್ಗಾಲ್ ಅವರು 2 ಸಿನಿಮಾ ಮಾಡಿದ್ರು ಅವ್ರದ್ದು, ಬೆಳ್ಳಿ ಮೋಡ ಮತ್ತೆ ಶರಪಂಜರ. ಸೊ ಅದಾದ್ಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವನ್ನು ಮಾಡಿದ್ರು. ಸೊ ಮತ್ತೆ ಈ ತರ ತ್ರಿವೇಣಿ ಅವ್ರದ್ದು ಹೋಗಿ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನ್ ಹೇಳ್ತಿದಾರಲ್ಲ, ಫ್ಯಾಮಿಲಿ ಸಿನಿಮಾ ಬೇಕು ಅಂತ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತೊಂದು 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಈಗಿತ್ತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತ ಅವ್ರ ಕಾಲ ಅಂತ ಅನ್ಕೊಂಡು. ಅದೇ ಅಜಯ್ ಸರ್ ಹೇಳಿದ್ರು, ಆಕ್ಚುಲಿ 1970s ನಾವು ಹುಟ್ಟು ಇರಲಿಲ್ಲ, ಬಟ್ ಅದನ್ನ ಸೋರ್ಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಶ್ರಮ ಆಗ್ತದ್ವಿ. ಸೊ ಥ್ಯಾಂಕ್ ಯು. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಜಯ್ ಸರ್, ಮಿಶಾ ಅವರು. ನಾವೇನು ಅನ್ಕೊಂಡ್ವಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಷ್ಟನ್ನು ಸ್ಕ್ರೀನ್ ಅಲ್ಲಿ ಬಂದಿದೆ. ಇವಾಗ ನೋಡಿದಿರ ಟ್ರೈಲರ್, ಈ ಜಸ್ಟ್ ಜಲಕ್ ಅಷ್ಟೇ. ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಆಕ್ಚುಲಿ ಇದೆ ಹೇಳ್ಬೇಕು. ಯಾಕಂತಂದ್ರೆ ಇದ್ರದ್ದು ಕನ್ಸ್ಪೆಕ್ಟಿವ್ ಇಂದ ಜೊತೆಲಿದ್ದು ಕಂಪ್ಲೀಟ್ ಎಗ್ಲು ಕೊಟ್ಟು ಎತ್ಕೊಂಡು ಹೋಗಿದ್ದು ಪ್ರೊಡ್ಯೂಸರ್ ಸರ್. ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು. ನನ್ ಸಪೋರ್ಟ್ ಆಗಿ ಇಟ್ಕೊಂಡು ಈ ತರದ ಒಂದು ಸಿನಿಮಾ ರೀಕ್ರಿಯೇಟ್ ಮಾತ್ರ, ಲೈಕ್ 1970s ರೀಕ್ರಿಯೇಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಆಮೇಲೆ ನನ್ಗೆ ತೋಚಿರೋ ಪ್ರಕಾರ ಇಲ್ಲಿವರೆಗೆ ರೆಟ್ರೋ ಸಬ್ಜೆಕ್ಟ್ಸ್ ಅಂದಾಗ ನಾವು ಮ್ಯಾಕ್ಸಿಮಮ್ ಆಕ್ಷನ್ ಬೇಸ್ ಹೋಗ್ತಾ ಇದ್ವಿ. ಆಕ್ಚುಲಿ ಫಸ್ಟ್ ಟೈಮ್ ಒಂದು ಲವ್ ನ ರೀಕ್ರಿಯೇಟ್ ಮಾಡೋದಿಲ್ಲ. ಆಕ್ಷನ್ ಕ್ರಿಯೇಟ್ ಮಾಡೋದು 100% ಕಷ್ಟ, ಬಟ್ ಲವ್ ಕ್ರಿಯೇಟ್ ಮಾಡೋದು ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆಕ್ಚುಲಿ. ಸೊ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.